ಯಾತ್ರೆ ವೇಳೆ ಕಾಲ್ತುಳಿತ ಸಂಭವಿಸಿದೆ. ಈ ಒಂದು ಕಾಲ್ತುಳಿತದಲ್ಲಿ 600ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿದ್ದಾರೆ. 40ಕ್ಕೂ ಹೆಚ್ಚು ಭಕ್ತರ ಸ್ಥಿತಿ ಗಂಭೀರವಾಗಿದೆ. ರಥದ ಹಗ್ಗ ಎಳೆಯೋಕೆ ಮುಗಿಬಿದ್ದಾಗ ಈ ಒಂದು ಅವಘಡ ಸಂಭವಿಸಿರುವುದು. ತಕ್ಷಣವೇ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ರಥೋತ್ಸವ ತಡವಾಗಿದ್ದಕ್ಕೆ ಕಾಲ್ತುಳಿತ ಸಂಭವಿಸಬಹುದಾದ ಶಂಕೆ ವ್ಯಕ್ತಪಡಿಸಲಾಗಿದೆ. ಬಲರಾಮನ ರಥಚಕ್ರದಲ್ಲಿ ದೋಷದಿಂದ ಸುಮಾರು 20 ನಿಮಿಷ ತಡ ಆಗಿದೆ. ರಥೋತ್ಸವ ವಿಳಂಬ ಆಗ್ತಿದ್ದ ಹಾಗೇನೆ ಸ್ಥಳದಲ್ಲಿ ತಳ್ಳಾಟ ನೂಕಾಟ ಉಂಟಾಗ್ಬಿಟ್ಟಿದೆ. ಈ ಕಾಲ್ತುಳಿತದಲ್ಲಿ 600ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥ ಭಕ್ತರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಇದೀಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೆಲವು ಹೊತ್ತುಗಳ ಕಾಲ ಗೊಂದಲ ಆಗಿದ್ದಂಥ ಕಾರಣಕ್ಕಾಗಿ ಈ ಒಂದು ಅವಘಡ ಸಂಭವಿಸಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನೋಡಿ, ಇದು 1878ರಿಂದಲೂ ಪ್ರತಿ ವರ್ಷ ಜರುಗ್ತಾ ಇರುವಂಥ ರಥೋತ್ಸವ. ಬಹಳ ಸಂಖ್ಯೆಯಲ್ಲಿ ಇಲ್ಲಿಗೆ ಜನ ಬರ್ತಾರೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ. ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಸೇರಿದ್ದಾರೆ. ಸುಮಾರು 600ಕ್ಕೂ ಹೆಚ್ಚು ಪುರಿ ಜಗನ್ನಾಥ ಭಕ್ತರು ಇದೀಗ ಗಾಯಗೊಂಡಿದ್ದಾರೆ. ಹಲವರ ಸ್ಥಿತಿ ಗಂಭೀರವಾಗಿದೆ. ಇದು ಒಡಿಶಾದ ಪುರಾಣ ಪ್ರಸಿದ್ಧ ಪುರಿ ಜಗನ್ನಾಥನ ಸನ್ನಿಧಿಯಲ್ಲಿ ಸಂಭವಿಸಿರುವಂಥ ಭೀಕರ ಕಾಲ್ತುಳಿತ. ಇದೀಗ ಹಲವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ದೇಶ ವಿದೇಶಗಳ ಲಕ್ಷಾಂತರ ಭಕ್ತರು ಸೇರಿದಂಥ ಸಂದರ್ಭದಲ್ಲಿಯೇ ಈ ಒಂದು ಕಾಲ್ತುಳಿತ ಸಂಭವಿಸಿದೆ. ನೋಡಿ, ಗಜಪತಿ ದೊರೆಗ ಅರಮನೆ ಶ್ರೀ ನಹರ್ ಬಳಿ ಈ ಕಾಲ್ತುಳಿತ ಸಂಭವಿಸಿರೋದು. ಭಗವಾನ್ ಬಲಭದ್ರನ ರಥ ಇಳಿಯೋಕೆ ಬಂದಂಥ ಸಂದರ್ಭದಲ್ಲಿ ಭಕ್ತರಿಗೆ ಈ ಥರದೊಂದು ಅವಘಡ ಸಂಭವಿಸಿದೆ. ತಾಳಧ್ವಜ ರಥದ ಪವಿತ್ರ ಹಗ್ಗವನ್ನು ಹಿಡಿಯೋದಕ್ಕೆ ಜನದಟ್ಟಣೆ ಸೃಷ್ಟಿಯಾಗಿದೆ. ನಾವು ಈ ಹಗ್ಗವನ್ನು ಹಿಡಿಬೇಕು ಅಂತ ಒಬ್ಬರ ಮೇಲೆ ಒಬ್ಬರು ಬಿದ್ದುಬಿಟ್ಟಿದ್ದಾರೆ. ಕೆಳಗಡೆ ಎಲ್ಲ ಬಿದ್ದಿದ್ದಾರೆ. ನೂಕುನುಗ್ಗಲಾಗಿದೆ. ಭಕ್ತರು ಏಕಾಏಕಿಯಾಗಿ ನುಗ್ಗಿ ಬಂದಿದ್ದರಿಂದ ಈ ಕಾಲ್ತುಳಿತ ಸಂಭವಿಸಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. 600ಕ್ಕೂ ಅಧಿಕ ಭಕ್ತರು ಅಸ್ವಸ್ಥರಾಗಿದ್ದಾರೆ. 50ಕ್ಕೂ ಹೆಚ್ಚು ಭಕ್ತರು ಗಂಭೀರವಾಗಿದ್ದಾರೆ. ಹಲವು ಭಕ್ತರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಇದರಲ್ಲಿ 173 ಜನರನ್ನ ಹೈ ಡಿಫೆಂಡೆನ್ಸಿ ಯೂನಿಟ್ಗೆ ದಾಖಲಿಸಲಾಗಿದೆ. 68 ಜನರಿಗೆ OPDಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು 10ಕ್ಕೂ ಹೆಚ್ಚು ಭಕ್ತರಿಗೆ ಗಂಭೀರವಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ.